ಈ ಬೈಕಲ್ಲಿ ಮೇನ್ ಥಿಂಗು ಸೂಪರಾಗಿ ಕಾಣಿಸೋದಂದರೆ ಸಿಟಿಗೂ ಬೆಸ್ಟ್ ಬೈಕ್ಸು, ಟ್ರಾವೆಲಿಂಗು ಬೆಸ್ಟು, ಎಲ್ಲದಕ್ಕೂ ಒಂಥರ NS200 ಇಸ್ ದ ಬೆಸ್ಟ್. 113 ಗುರು, ಏನು ಸ್ಪೀಡ್. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮೋಟೋ ಡೈಮೆನ್ಷನ್ಸ್. ಈ ಚಾನಲಲ್ಲಿ ನಿಮ್ಗೆ ಏನೇನು ತೋರಿಸ್ತೀನಿ ಅಂದರೆ ಲೈಟಾಗಿ ಮಾಡಿಫೈ ಆಗಿರೋ ಬೈಕ್ಸು. ಇವತ್ತು ನಾನು ಯಾವ ಬೈಕ್ ತಂದಿದ್ದೀನಿ ಅಂದರೆ ದ ಲೆಜೆಂಡ್ BS4 NS200. ನೋಡ್ಕೊಳ್ಳಿ, ಒಂದು ವ್ಯೂ ನೋಡ್ಕೊಳ್ಳಿ ಸ್ಟಾರ್ಟಿಂಗು ಹೆಂಗೆ ಬರುತ್ತೆ, ಆಮೇಲೆ ಸ್ಪೆಸಿಫಿಕೇಷನ್ಸು, ಇದರಲ್ಲಿ ಮಾಡಿಫಿಕೇಷನ್ಸು ಎಲ್ಲ ಹೇಳ್ತೀನಿ. ಇದು ಬಂದ್ಬಿಟ್ಟು 2012 200 NS ಅಂತ ಲಾಂಚ್ ಮಾಡಿದ್ರು. ಆಮೇಲೆ ಹೋಗ್ತಾ 2015 ಅವರು ನಿಲ್ಲಿಸಿ AS RSಗೆ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಲಾಂಚ್ ಮಾಡಿದ್ರು. ಅದಷ್ಟು ಓಡಿಲ್ಲ. ತಿರ್ಗಾ ಆಮೇಲೆ 2017 NS200 ಅಂತ ತಿರ್ಗಾ ಲಾಂಚ್ ಮಾಡಿ ಒಂದು ನೇಕೆಡ್ ಸ್ಪೋರ್ಟಲ್ಲಿ ಸಖತ್ತಾಗಿ ಒಂಥರ ಕ್ಲಿಕ್ ಆಗಿ ಮಾರ್ಕೆಟಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿ ಓಡ್ತಾ ಇತ್ತು ಈ ಬೈಕು. ಒನ್ ಆಫ್ ದ ಬೆಸ್ಟ್ ಬೈಕು 200. ಓ ಬುಲೆಟ್ಟು. ಮುಂದೆ ಹೋಗ್ತಾ ಈ ಬೈಕು ನೆಕ್ಸ್ಟ್ ಲೆವೆಲಾಗಿ ಸೇಲ್ ಆಯಿತು. ಇವಾಗ ಬ್ಯಾಂಗ್ಳೂರಲ್ಲಿ ಮಾತ್ರ NS200ಗೆ ಅಷ್ಟೊಂದೇನು ಕ್ರೇಜ್ ಇಲ್ಲ. ಅದೇ ಊರ ಕಡೆ ಹೋದರೆ NS200 ಮಾತ್ರನೇ ಕ್ರೇಜು. ಅಲ್ಲಿ KTM, ಈ ಡಾಮಿನರು ಆ ಥರ ಎಲ್ಲ ಏನೂ ನೋಡೋಕ್ಕಾಗಲ್ಲ. ಅಬ್ಬಾ, ಈ ಪುಲೋವರಲ್ಲಿ ಈ ಬಿಸಿಲಲ್ಲಿ ಈ ಥರ ಮೋಟೋ ವ್ಲಾಗಿಂಗ್ ಮಾಡಿಕೊಂಡು ಗಾಡಿ ಎತ್ಬಿಟ್ಟು ಗಾಳಿಯಲ್ಲಿ ಹೋದರೆ ಸಖತ್ ಕ್ರೇಜಿ ಲುಕ್ ಬರುತ್ತೆ ಈ ಬೈಕು. ಓವರ್ ಆಲು ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ. ಬ್ಯಾಕ್ ವೀಲ್ ನೋಡಿ, ಕ್ರೇಜಿ ಆಗಿದೆ ಈ ಗಾಡಿ ಮಾತ್ರ. ಈ ಸ್ಪೆಸಿಫಿಕೇಷನ್ಸ್ ಎಲ್ಲ ಹೇಳ್ತೀನಿ. NS200 ಇಸ್ ಒನ್ ಆಫ್ ದ ಬೆಸ್ಟ್ 200 ಬೈಕ್ ಇನ್ 200cc ಸೆಗ್ಮೆಂಟು. ಹೆಂಗಿದೆ ನೋಡಿ ವೀವು. ನಮ್ದು ಊರಲ್ಲಿ ಒಬ್ಬ ಹುಡುಗನಿದ್ದನು, ಯಾರಿಗೂ ಹ್ಯಾಂಡಲ್ ಬಾರ್ ಹಿಂಗಿರೋದ್ರಿಂದ ತುಂಬ ಜನ ಒಂಥರ ವಿಯರ್ಡಾಗಿ ನೋಡ್ತಾರೆ, ಏನು ಹ್ಯಾಂಡಲ್ ಬಾರ್ ಹಿಂಗಿದೆ ಅಂತ. ಆದರೆ ಒಂಥರ ತುಂಬ ಜನಕ್ಕೆ ಸೆಟ್ಟು ಕೂಡ ಆಗಲ್ಲ. ಆದರೆ ನನ್ನ ಕೈಗೆ ಓಡಿಸಿ ಬನ್ನಿ. ಇವಾಗ ಇದರಲ್ಲಿ ಏನೇನು ಮಾಡಿಫಿಕೇಷನ್ಸ್ ನಾನು ಮಾಡಿದ್ದೀನಿ. ಲೈಟ್ ತುಂಬ ಇಲ್ಲ, ಲೈಟಾಗಿ ಮಾಡಿದ್ದೀನಿ. ಇದರಲ್ಲಿ ಬಂದು ಸ್ಟಾಕಲ್ಲಿ ಬಂದು ಕ್ಲಿಪ್ ಆನ್ ಹ್ಯಾಂಡಲ್ ಬಾಲ್ಸ್ ಬರುತ್ತೆ. ಏನಂದೆ ಇನ್ನೊಂದ್ಸಲ ಹ್ಯಾಂಡಲ್ ಬಾಲ್ಸ್ ಬರುತ್ತೆ, ಅರ್ಥ ಆಯ್ತು ಅನ್ಸುತ್ತೆ. ನಾನು ಅಪ್ರೈಟ್ ಹ್ಯಾಂಡಲ್ ಬಾರ್ಸ್ ಹಾಕಿ KTM ಹ್ಯಾಂಡಲ್ಸ್ ಹಾಕಿದ್ದೀನಿ. ಆಮೇಲೆ ಇದು ಕಲರು, ಆ್ಯಕ್ಚುಯಲ್ ಕಲರ್ ಬಂದ್ಬಿಟ್ಟು ವೈಟ್ ಕಲರು. ನಾನು ಫುಲ್ ಬ್ಲ್ಯಾಕ್ ಮಾಡಿ ಇದೊಂಥರ ಮೆಟಾಲಿಕ್ ಬ್ರೌನ್ ವಿತ್ ಗೋಲ್ಡ್ ಬರುತ್ತೆ, ಅದು ಹೊಡ್ಸಿದ್ದೀನಿ. ಈ ಕಲರ್ ಯಾವ ಬೈಕಲ್ಲಿದೆ ಅಂದರೆ DC ಡೇಸ್ ಹತ್ರ FZ1 ಇತ್ತು, ಅವ್ರ ಹತ್ರ ಸೇಮ್ ಕಲರ್ ಅವ್ರು FZ1ಗೆ ಮಾಡಿಸಿದ್ರು. ನೆಕ್ಸ್ಟು ಈ ಬೈಕ್ಗೆ ಒಂಥರ ಅಡ್ವೆಂಚರ್ ಲುಕ್ ಬಂದ್ಬಿಟ್ಟು ಈ ಮೇನ್ ಥಿಂಗು ಈ ಫೆಂಡರ್ ಬಂದ್ಬಿಟ್ಟು ನಾನು ಮುಂಬೈಯಿಂದ ತರಿಸಿದ್ದೆ. ಇದಕ್ಕೆ ಮ್ಯಾಚ್ ಮಾಡೋ ಥರ ಇದನ್ನು ಕಟ್ ಮಾಡಿ ಇಲ್ಲಿ ಮೇಲೆ ಹಾಕಿ ಇದೊಂಥರ NS200 ನೋಡಿರಲ್ಲ ನೀವು ಆ ಥರ ಲುಕ್ಕು ಆ ಫೆಂಡರ್ ಹಾಕಿದ್ಮೇಲೆ ಚೇಂಜ್ ಆಯಿತು. ನನ್ನ ಪ್ರಕಾರ ಡ್ಯೂಕ್ 200 NS200 ಅಂದರೆ ನನ್ನ ಪ್ರಕಾರ ನಾನು ಯಾವುದೇ ಕಾರಣಕ್ಕೂ ಡ್ಯೂಕ್ 200ಗೆ ಚೂಸ್ ಮಾಡಲ್ಲ. ನನಗೆ ಯಾಕೋ NS200 ಇಸ್ ದ ಬೆಸ್ಟ್ ಬೈಕ್ ಇನ್ 200 ಸೆಗ್ಮೆಂಟ್ ಅನಿಸುತ್ತೆ. ಈ ಬೈಕಲ್ಲಿ ಮೇನ್ ಥಿಂಗು ಸೂಪರಾಗಿ ಕಾಣಿಸೋದಂದರೆ ನೋಡಿ, ಏನು ಸಕ್ಕತ್ತಾಗಿದೆ. ವೈಡ್ ಟೈರ್ಸ್ ಹಾಕಿದ್ದೀನಿ. ಇದು ಆ್ಯಕ್ಚುಯಲ್ ಬಂದ್ಬಿಟ್ಟು 130/70 55 130/17 ಇಂಚು ವೀಲ್ಸ್ ಬರುತ್ತೆ. ನಾನು 180 ಸೆಕ್ಷನ್ ಹಾಕ್ಸಿದ್ದೀನಿ. ಇದು ಅದರಿಂದ ಒಂಥರ ಮ್ಯಾಸಿವ್ ಆಗಿ ಬಿಗ್ಗಾಗಿ ಕಾಣಿಸುತ್ತೆ ಬೈಕು. ಇಂದ ಸೂಪರ್ ಬೈಕ್ ಥರ ಕಾಣಿಸುತ್ತೆ. ಗುರು, ಏನು ಸ್ಪೀಡ್ ಗುರು. ಹುಡುಗಿ ಓಡಿಸ್ತಾ ಇದ್ದಾಳೆ R3 ಆ ಕಡೆ ಸೈಡು. ಆಮೇಲೆ ಈ ನಂಬರ್ ಪ್ಲೇಟ್ ಇವಾಗ ಹೊಸ್ದಾಗಿ ಹಾಕ್ಸಿದ್ದೀನಿ, ಒಂಥರ 3D ಪ್ರಿಂಟೆಡ್ ನಂಬರ್ ಪ್ಲೇಟು. ಇದು ಬಂದ್ಬಿಟ್ಟು ಪಲ್ಸರ್ 150. ಇದೂ ಒಂಥರ ಸಕ್ಕದಾಗಿ ಕಾಣಿಸುತ್ತೆ, ಹಿಂದೆಯಿಂದ ನೋಡಿದ್ರೆ ಸೂಪರಾಗಿದೆ. ನಾನು ಪ್ರೋ ಡಿಸ್ಕ್ ಹಾಕಿದ್ದೀನಿ. ಪ್ರೋ ಡಿಸ್ಕಿಂದ ಸ್ವಲ್ಪ ಹೈವೇಲೆಲ್ಲ ಹೋಗಿದ್ರೆ ಒಂಥರ ಗಾಡಿ ಶೇಕ್ ಆಡುತ್ತೆ, ಈ ಕಡೆ ಆಡುತ್ತೆ, ಒಂಥರ ಭಯ ಆಗುತ್ತೆ. ಆದರೆ ಪ್ರೋ ಡಿಸ್ಕ್ ಏನಿದೆ ಸಿಟಿ ಒಳಗಡೆ ಓಡಾಡೋಕ್ಕೆ ಒಂಥರ ಲುಕ್ಸ್ಗೆ ಚೆನ್ನಾಗಿರುತ್ತೆ. ಆದರೆ ಹೈವೇಲೆಲ್ಲ ಎತ್ಕೊಂಡು ಹೋದರೆ ಚಾನ್ಸೇ ಇಲ್ಲ. ಒಂಥರ ಎರಡು ಗಾಡಿ ಸೆಂಟ್ರಲ್ಲಿ ಹೋಗ್ಬಿಟ್ರೆ ಏರ್ ಫ್ಲೋ ಆಗಲ್ಲ ಇದರಲ್ಲಿ ವೀಲಲ್ಲಿ. ಮಿಕ್ಕಿದು ಫ್ಲೇಮ್ ಸ್ಲೈಡರ್ಸ್ ಹಾಕಿದ್ದೀನಿ. ಇದು ಒಂಥರ ಒಂದು ಮ್ಯಾಸಿವ್ ಲುಕ್ ಕೊಡುತ್ತೆ ಬ್ಯಾಕ್ ಸೈಡಿಂದ, ಒಂಥರ ಸೂಪರಾಗಿರುತ್ತೆ. ಆಮೇಲೆ ತುಂಬ ಉದ್ದ ಇದೆ, ಇಂಜಿನ್ಗೆಲ್ಲ ಏನು ಅಷ್ಟು ಏಟ್ ಬಿಡಲ್ಲ.
ಆದರೆ ಈ ಕಲರ್ಗೆ ಸಕ್ಕದಾಗ ಒಂಥರ ಮ್ಯಾಚಿಂಗ್ ಆಗ್ತದೆ. ಈ ಕಲರ್ ವೀಲ್ಸಲ್ಲಿರೋ ಕಲರ್ಗೆ ಬ್ಲ್ಯಾಕ್ ಕಲರ್ಗೆ ಸಕ್ಕದಾಗಿದೆ. BS6 ಬಂದ್ಬಿಟ್ಟು ಗ್ರೆಮೆಕಾ ಬ್ರೇಕ್ಸ್ ವಿತ್ ಡ್ಯುಯಲ್ ಚಾನಲ್ ABS. ಆದರೆ BS4 ಹಂಗಿಲ್ಲ, ಬೈಬ್ರಾ ಬ್ರೇಕಿಂಗ್ಸು ವಿತ್ ನೋ ABS. ಹಿಂದೆನೂ ABS ಇಲ್ಲ, ಮುಂದೆನೂ ABS ಇಲ್ಲ. ಫುಲ್ ಇಂಜಿನ್ ಬ್ರೇಕಿಂಗ್ ಮಾಡೇ ಸೂಪರಾಗಿ ಓಡಿಸ್ಬೋದು ಈ ಬೈಕ್ನ. 8,000 7,000 RPM ಹೋಗ್ತಾ ಇದ್ದಂಗೆ ಗಾಡಿ ಹಾಗೆ ಏನು ನುಗ್ಗುತ್ತಂದರೆ ಓ ಮೈ ಇನ್ನೊಂದು ಮೇನ್ ಥಿಂಗ್ ಬಂದ್ಬಿಟ್ಟು ಇದರಲ್ಲಿ ಚೇಂಜ್ ಮಾಡಿರೋದು ಬಂದ್ಬಿಟ್ಟು ನಾನು ಇಲ್ಲಿ ಇಂಡಿಕೇಟರ್ಸ್ ಇಲ್ಲಿ ಹಾಕ್ಸಿದ್ದೆ. ಈ ಟೈಲ್ ಟೆಡಿ ಮಾಡಿಸಿ ಇಲ್ಲಿ ಇಂಡಿಕೇಟರ್ಸ್ ಹಾಕ್ಸಿದ್ದೆ. ಆಮೇಲೆ ಅದು ನನಗೆ ಇಷ್ಟ ಆಗಿಲ್ಲ. ಆಮೇಲೆ ಇಲ್ಲಿ ಯಾರೋ ಒಬ್ಬರು ಹಾಕ್ಸಿರೋದು ನೋಡಿ ನಾನು ಇಲ್ಲಿ ಹಾಕ್ಸಿದೆ. ಇದು ಆಫ್ಟರ್ ಮಾರ್ಕೆಟ್ ಇಂಡಿಕೇಟರ್ಸು. ಇದು ಬಂದ್ಬಿಟ್ಟು R15 ಸೈಡ್ ಫೇರಿಂಗ್ಸಲ್ಲಿ ಹಾಕ್ಸ್ತಾರಲ್ಲ ಸೇಮ್ ಇಂಡಿಕೇಟರ್ಸು ನಾನು ಇಲ್ಲಿ ಹೋಲ್ಸ್ ಮಾಡಿ ಇಲ್ಲೊಂದು ಮತ್ತು ಇಲ್ಲೊಂದು ಹಾಕ್ಸಿದ್ದೀನಿ. ಇದು ಒಂಥರ ಸಕ್ಕದಾಗಿ ಲುಕ್ ಕಾಣಿಸುತ್ತೆ ನೋಡಿ, ಹಿಂದೆಯಿಂದ ಹಿಂಗೆ ಕಾಣಿಸುತ್ತೆ, ಸಕ್ಕದಾಗಿದೆ. ಆಮೇಲೆ ಇಲ್ಲೂ ಮುಂದೆನೂ ಅಷ್ಟೇ ಇಂಡಿಕೇಟರ್ಸು ಚೇಂಜ್ ಮಾಡಿದ್ದೀನಿ, ತೋರಿಸ್ತೀನಿ ರೀ ಒನ್ ಟೈಮ್ ಹೆಂಗೆ ಬರುತ್ತೆ ಅಂತ. ನೋಡಿ ಹಿಂಗೆ ಕಾಣಿಸುತ್ತೆ ಸಕ್ಕದಾಗಿ, ನೈಟ್ ಹೊತ್ತಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಸೂಪರಾಗಿ ಕಾಣಿಸುತ್ತೆ. ಡಬಲ್ ಸೈಡ್ ಇಂಡಿಕೇಟರ್ಸ್, ಮುಂದೆ ಇಂಡಿಕೇಟರ್ಸ್ ತುಂಬ ಬ್ರೈಟಾಗಿದೆ, ಅದು ಸಕ್ಕತ್ ಇಷ್ಟ ಆಯ್ತು ನನಗೆ. ಅದು ನೆಕ್ಸ್ಟ್ ಲೆವೆಲ್ ಸಕ್ಕದಾಗಿ ಕಾಣಿಸುತ್ತೆ. ಆದರೆ ಒಂದು ಇಂಡಿಕೇಟ್ರ್ ಸೈಡಲ್ಲಿದೆ, ಆದರೆ ಸೂಪರಾಗಿ ಕಾಣಿಸುತ್ತೆ ನೈಟ್ ಟೈಮ್, ಸಿಕ್ಕಾಪಟ್ಟೆ ಬ್ರೈಟ್ ಇದೆ. ಆಮೇಲೆ ನಾನಿರೋ ಜಾಗದಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂದರೆ ಇಲ್ಲಿ ನೋಡಿ, ಫುಲ್ ಒಂಥರ ಫಾರಿನ್ ಫೀಲ್ ಬರುತ್ತೆ ಈ ಕಡೆ ನೋಡಿದ್ರೆ. ಇರಿ ತೋರಿಸ್ತೀನಿ, ಏನು ಸಕ್ಕದಾಗಿದೆ ನೋಡಿ, ಫುಲ್ ಪಿಂಕಿಶು. ಇದೇ ಥರ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಮೋಟೋ ಡೈಮೆನ್ಷನ್ಸ್ ಅಂತ. ಡಿಫ್ರೆಂಟ್ ಬೈಕ್ಸ್ನ ನಾನು ತೋರಿಸ್ತೀನಿ ಬರ್ತಾ ನೆಕ್ಸ್ಟ್ ವೀಡಿಯೋಸಲ್ಲಿ. ವೀಡಿಯೋ ಎಂಡ್ ಮಾಡ್ಕೊಳ್ಳೋಣ. ಬಾಯ್.